ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೀಸಲು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳ ಡಾಂಬರೀಕರಣ ಕಿತ್ತುಕೊಂಡು ಹೋಗಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 1,000 ಕೋಟಿ ರೂಪಾಯಿ ಅನುದಾನವನ್ನು ಶಿರಹಟ್ಟಿ ಮತಕ್ಷೇತ್ರಕ್ಕೆ ನೀಡಬೇಕು ಎಂದು ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 1008 ಕಲ್ಯಾಣೋತ್ಸವ ನಿರ್ವಹಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಶಿರಹಟ್ಟಿ ಮತಕ್ಷೇತ್ರದ ಮಜ್ಜೂರು ಗ್ರಾಮದಲ್ಲಿ ರೈತರೊಂದಿಗೆ ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಚಬ್ಬಿ ಗ್ರಾಮದಿಂದ ಮಜ್ಜೂರು ಗ್ರಾಮಕ್ಕೆ ತಲುಪುವ ರಸ್ತೆಯ ಡಾಂಬರೀಕರಣ ಕಿತ್ತುಕೊಂಡು ಹೋಗಿರುವ ರಸ್ತೆ ಕುರಿತು ಅವರು ಮಾತನಾಡಿದರು. ಬಸವರಾಜ್ ನವಲಗುಂದ NKS TV4 ಶಿರಹಟ್ಟಿ. ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ಭಾಗ್ಯಗಳು ಕೊಟ್ಟರು. ಈಗ ಅದ್ರ ಬಗ್ಗೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಬಂದವ್ರೆ. ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಈ ಕ್ಷೇತ್ರದ SC ಕ್ಷೇತ್ರದ MLA ಕರೆದು ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಿ. ಯಾಕಂದ್ರೆ ಕ್ಷೇತ್ರಕ್ಕೆ ಒಳಗಡೆ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಆ ಕ್ಷೇತ್ರದ MLAಗೆ ಜನಗಳು ಬಿಟ್ಕೊಳ್ತಾ ಇಲ್ಲ. ಯಾಕಂದ್ರೆ ಒಂದು SC ಕ್ಷೇತ್ರ ಅಂದ್ರೆ ಅಭಿವೃದ್ಧಿ ಮಾಡಬೇಕು. ನೀವು ಅನುದಾನ ಕೊಡಲಿಲ್ಲ ಅಂದ್ರೆ ಆ ಕ್ಷೇತ್ರದ SC ಕ್ಷೇತ್ರದ MLA ಏನ್ ಮಾಡ್ಬೇಕು ಹೇಳಿ? ಯಾಕಂದ್ರೆ ನೀವು SC ಕ್ಷೇತ್ರದ MLAಗಳ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ಕ್ಷೇತ್ರವನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ SC ಜನ ಅಭಿವೃದ್ಧಿ ಆಗಲಿ ಅಂತ ಹೇಳಿ. ಬೋವಿ ತಾಂಡಗಳು, SC ತಾಂಡಗಳು ಮತ್ತೆ ನಮ್ಮ ಲಂಬಾಣಿ ತಾಂಡಗಳು ಇವೆಲ್ಲ ನಿಗಮಗಳು ಎಲ್ಲ ಅಭಿವೃದ್ಧಿ ಆಗಲಿ, ಅವ್ರಿಗೆಲ್ಲ ಅನುದಾನ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿ. ಸಾರ್, ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ತಾವು ನೋಡ್ಕೋಬೇಕು. ತಾವು ಹೆಚ್ಚಿನ ಅನುದಾನವನ್ನ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಕೊಡಬೇಕು. ಯಥೇಚ್ಛು ಈಗ ನಮ್ಮ ಶಿರಹಟ್ಟಿ ಭಾಗಕ್ಕೆ ಸುಮಾರು ಹೆಚ್ಚು 1,000 ಕೋಟಿಯನ್ನು ಕೊಟ್ಟು ರೋಡ್ಗಳ ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೇನೆ. ಆದರೆ ರೋಡ್ಗಳು ಮಾತ್ರ ಎಮ್ಮೆಗಳ ನಾವು ಅರ್ಧೋಗಿರೋ ಚೊಪ್ಲಿ ಇದೆಯಲ್ಲ ಹಂಗಾಗಿದೆ ನಮ್ಮ ಬಾಳೆವು. ಇಡೀ ಶಿರಹಟ್ಟಿ ಕ್ಷೇತ್ರವನ್ನು ನಾನು ನೋಡಿದ್ದೀನಿ, ಮಾಡಿದ್ದೀನಿ, ಅದ್ರ ವೀಕ್ಷಣೆ ನೋಡಿದ್ದೀನಿ. ದಯಮಾಡಿ ಅಭಿವೃದ್ಧಿಯನ್ನು ಮಾಡಿ ಅಂತೇಳಿ ನಾನು ಈ ಮೂಲಕ